ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಂದರೆ ಗಣೇಶ ಚತುರ್ಥಿ ಬ್ಯಾನರ್ ಎಡಿಟಿಂಗ್ನ ಯಾವ ಥರ ಮಾಡಬೇಕಂತ, ಅದು ಮೊಬೈಲಲ್ಲಿ ಯಾವ ಥರ ಮಾಡಬೇಕಂತ ಈ ವಿಡಿಯೋದಲ್ಲಿ ನಿಮಗೆ ಪೂರ್ತಿ ಡೀಟೇಲಾಗಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು ಗಣೇಶ ಚತುರ್ಥಿ 1 ತಿಂಗಳು ಬಾಕಿ ಅಷ್ಟೇ ಇದೆ. ನೀವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ನೋಡ್ಕೋಬೋದು. ಏನಂದರೆ ಬ್ಯಾನರ್ ಎಡಿಟಿಂಗ್ ಯಾವ ಥರ ಮಾಡಬೇಕಂತ ಇನ್ನೂವರೆಗೂ ಯಾರೂ ಮಾಡೇ ಇಲ್ಲ. ಅದಕ್ಕೆ ನಾನು ನಿಮಗೆ ಸಿಂಪಲ್ಲಾಗಿ ಪಿಕ್ಸಾರ್ಟ್ನಲ್ಲಿ ಯಾವ ಥರ ಮಾಡ್ಬೇಕಂತ ಹೇಳ್ಕೊಡ್ತೀನಿ ನೋಡಿ. ಈಗ ನೀವು ಮೊದಲು ಪಿಕ್ಸಾರ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಓಪನ್ ಮಾಡಿ. ನಿಮಗೆ ಮೊದಲು ಏನು ಬೇಕಂದರೆ ಬ್ಯಾಕ್ಗ್ರೌಂಡ್ ಬೇಕಾಗುತ್ತೆ. ಅದಕ್ಕೆ ನೀವು ಏನು ಮಾಡ್ಬೇಕಂದ್ರೆ ಪಿಂಟ್ರೆಸ್ಟ್ನಲ್ಲಿ ಹೋಗಿ ಪಿಂಟ್ರೆಸ್ಟ್ ಅಂತ ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿ. ಓಪನ್ ಆದಮೇಲೆ ಸರ್ಚ್ ಬಾರ್ನಲ್ಲಿ ಸರ್ಚ್ ಮಾಡಿ ಏನಂದರೆ ಬಪ್ಪ ಬ್ಯಾನರ್ ಬ್ಯಾಕ್ಗ್ರೌಂಡ್ ಅಂತ ಈ ಥರ ಸರ್ಚ್ ಮಾಡಿದರೆ ಇಲ್ಲಿ ಸಾಕಷ್ಟು ಬ್ಯಾಕ್ಗ್ರೌಂಡ್ ಬರುತ್ತೆ ನೋಡಿ ಗೈಸ್. ನಿಮಗೆ ಯಾವ ಥರ ಬ್ಯಾಕ್ಗ್ರೌಂಡ್ ಬೇಕೋ ಆ ಥರ ಬ್ಯಾಕ್ಗ್ರೌಂಡ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಗೈಸ್, ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಡ್ರೈವ್ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಈಗ ಪಿಕ್ಸಾರ್ಟ್ ಓಪನ್ ಮಾಡಿ. ಓಪನ್ ಆದಮೇಲೆ ಇಲ್ಲಿ ಎಡಿಟ್ ಫೋಟೋ ಅಂತ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ನಾನು ಆಲ್ರೆಡಿ ಬ್ಯಾಕ್ಗ್ರೌಂಡ್ನ ಡೌನ್ಲೋಡ್ ಮಾಡಿದ್ದೀನಿ. ಈ ಥರ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಗೈಸ್, ಈಗ ಒಂದು ಗಣೇಶ್ ಇಮೇಜ್ ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಹಾಗೆ ನೀವು ಇಮೇಜ್ ಬೇಕಾದರೆ ಮತ್ತೆ ಪಿಂಟ್ರೆಸ್ಟ್ಗೆ ಹೋಗಿ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಸರ್ಚ್ ಮಾಡಿ ಗಣೇಶ್ ಇಮೇಜ್ ಅಂತ ಸರ್ಚ್ ಮಾಡಿದ್ಮೇಲೆ ನಿಮಗೆ ಯಾವ ಥರ ಇಮೇಜ್ ಬೇಕೋ ಆ ಥರ ಇಮೇಜ್ ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ನೋಡಿ, ನಾನು ಇಮೇಜ್ ಫಾರ್ ಎಡಿಟಿಂಗ್ ಅಂತ ಇಮೇಜ್ ಫಾರ್ ಪೋಸ್ಟರ್ ಅಂತ ಇಲ್ಲಿ ಕ್ಲಿಕ್ ಮಾಡಿ. ಹಾಗೆ ನೋಡಿ, ಈ ಥರ ಬರುತ್ತೆ ನೋಡಿ. ಈಗ ನೀವು ಯಾವುದಾದ್ರೊಂದು ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಈಗ ಇದನ್ನ ಡೌನ್ಲೋಡ್ ಮಾಡ್ಕೊಳ್ತೀನಿ ನೋಡಿ, ಡೌನ್ಲೋಡ್ ಇಮೇಜ್ ಅಂತ. ಈಗ ಬ್ಯಾಕ್ ಬರ್ತೀನಿ. ಈಗ ಮತ್ತೆ ಪಿಕ್ಸಾರ್ಟ್ ಕ್ಲಿಯರ್ ಮಾಡ್ತೀನಿ ಗೈಸ್, ಅಂದರೆ ಕನ್ಫ್ಯೂಸ್ ಆಗ್ತಾಯಿದೆ ಅದಕ್ಕೆ. ಈಗ ಪಿಕ್ಸಾರ್ಟ್ ಬರ್ತೀನಿ. ಈಗ ಏನು ಮಾಡ್ಬೇಕಂದ್ರೆ ನೀವು ಇಲ್ಲಿ ಆ್ಯಡ್ ಫೋಟೋ ಅಂತ ಇದೆಯಲ್ಲ, ಇಲ್ಲಿ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಈ ಥರ ನೀವು ಬ್ಯಾಕ್ಗ್ರೌಂಡ್ ಡೌನ್ಲೋಡ್ ಮಾಡಿದ್ದು ಬರುತ್ತೆ. ಹಾಗೆ ಇಲ್ಲಿ ಗಣೇಶ್ ಇಮೇಜ್ನ ಆ್ಯಡ್ ಮಾಡ್ಕೊಳ್ಳಿ. ಈ ಥರ ಆ್ಯಡ್ ಮಾಡ್ಕೊಂಡು ಇದನ್ನ ಝೂಮ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ಇಲ್ಲಿ ರಿಮೂವ್ ಪೀಜ್ ಅಂತ ಕಾಣ್ತಿದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇದು ಬ್ಯಾಕ್ಗ್ರೌಂಡ್ ರಿಮೂವ್ ಆಗೈತೆ ನೋಡಿ, ವೈಟ್ ಬ್ಯಾಕ್ಗ್ರೌಂಡ್ ಎಲ್ಲ. ಹಾಗೆ ಈ ಥರ ಬರುತ್ತೆ. ಇದನ್ನ ಸ್ವಲ್ಪ ರೊಟೇಟ್ ಮಾಡ್ಕೊಳ್ಳಿ. ಈ ಥರ ರೊಟೇಟ್ ಮಾಡಿದ ಮೇಲೆ ಇದನ್ನ ಒಂದು ಸೈಡ್ ಈ ಥರ ಹಾಕಿ ಸ್ವಲ್ಪ ದೊಡ್ಡದು ಮಾಡಿ, ಇದನ್ನ ಸೈಜ್ ಸ್ವಲ್ಪ ದೊಡ್ಡದು ಮಾಡಿ ಈ ಥರ ಹಾಕಿ. ಇದಕ್ಕೆ ನೀವು ಬೇಕಾದ್ರೆ ಸ್ಟ್ರೋಕ್ ಕೂಡ ಆ್ಯಡ್ ಮಾಡ್ಕೋಬೋದು. ಯಾವ ಥರ ಅಂದರೆ ಶಾಡೋ ನೋಡಿ, ಶಾಡೋ ಈ ಥರ ಬರ್ತಿದೆ. ಅದಕ್ಕೆ ಜಾಸ್ತಿನೇ ಇರಲಿ, ಆದರೆ ಕರೆಕ್ಟಾಗಿರಲಿ ಪೊಸಿಷನ್ ನೋಡಿ. ಈ ಥರ ಸ್ವಲ್ಪ ಈ ಥರ ಇರಲಿ. ಈಗ ರೈಟ್ ಮಾರ್ಕ್ ಮಾಡಿ. ಹಾಗೆ ನೀವು ಅಡ್ಜಸ್ಟ್ ಕೂಡ ಮಾಡ್ಕೋಬೋದು. ಯಾವ ಥರ ಅಂದರೆ ಕಾಂಟ್ರಾಸ್ಟ್, ಈ ಥರ ಕ್ಲಾರಿಟಿ, ಇದು ಲಾಸ್ಟ್ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ಇದನ್ನ ನೀವು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಏನಂದರೆ ನಾಡಿನ ಸಮಸ್ತ ಜನತೆಗೆ ಅಂತ ಟೈಪ್ ಮಾಡಬೇಕು. ಅದಕ್ಕೆ ನೀವು ಮಾಡಬೇಕಂದ್ರೆ ಈಗ ನೀವು ಯೂನಿಕ್ ಕೋಡ್ನ ಚೇಂಜ್ ಮಾಡಬೇಕಾಗುತ್ತೆ. ಅದಕ್ಕೆ ನೀವು ಗೂಗಲ್ಗೆ ಹೋಗಿ ಇಲ್ಲಿ ಅರವಿಂದ ವಿಕಿ ಅಂತ ಸರ್ಚ್ ಮಾಡಿ. ಅರವಿಂದ ವಿಕಿ ಅಂತ ಸಂಕಂತ ಇಲ್ಲಿ ಸರ್ಚ್ ಮಾಡಿ. ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಯೂನಿಕ್ ಕೋಡ್ ಟು ASCII ಅಂತ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಟೈಪ್ ಮಾಡಿ. ಏನಂದರೆ ನಾಡಿನ ಸಮಸ್ತ ಜನತೆಗಂತ ಈ ಯೂನಿಕ್ ಕೋಡ್ನ ನೀವು ಕಾಪಿ ಮಾಡ್ಕೊಳ್ಳಿ. ಸೆಲೆಕ್ಟರ್ ಅಂತ ಮಾಡಿ ಕಾಪಿ ಮಾಡಿ. ಹಾಗೆ ಬ್ಯಾಕ್ ಬಂದು ಇಲ್ಲಿ ಪಿಕ್ಸಾರ್ಟ್ನಲ್ಲಿ ಟೆಕ್ಸ್ಟ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ.
ಹಾಗೆ ಇಲ್ಲಿ ಪೇಸ್ಟ್ ಮಾಡಿ ರೈಟ್ ಅಂತ ಮಾಡಿ ಈಗ ನೀವು ಕನ್ನಡ ಫಾಂಟ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ ಗೈಸ್. ಇದನ್ನ ಕರೆಕ್ಟಾಗಿ ಇಷ್ಟ ಇಟ್ಕೊಳ್ಳಿ ಈ ಥರ. ಹಾಗೆ ಇಲ್ಲಿ ಸಿ ಆಲ್ ಅಂತ ಕಾಣ್ತಿದ್ದಾರೆ, ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಾನು ಆಲ್ರೆಡಿ ಫಾಂಟ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಪಿಕ್ಸಾರ್ಟ್ನಲ್ಲಿ ಕನ್ನಡ ಫಾಂಟ್ಸ್ನ ಯಾವ ಥರ ಅಪ್ಲೋಡ್ ಮಾಡ್ಬೇಕಂತ ಅದೊಂದು ವಿಡಿಯೋ ಮಾಡಿ ಹಾಕ್ತೀನಿ, ಅವಾಗ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. ಈಗ ಯಾವುದಾದ್ರೂ ಫಾಂಟ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಬಂದಿದೆ ನೋಡಿ. ಇದನ್ನ ಸ್ವಲ್ಪ ಸೈಜ್ ದೊಡ್ಡದು ಮಾಡಲಿ. ಈಗ ನೀವು ಸ್ಟ್ರೋಕ್ ಆ್ಯಡ್ ಮಾಡ್ಕೊಳ್ಳಿ, ಬ್ಲ್ಯಾಕ್ ಕಲರ್. ಈ ಥರ ಸ್ವಲ್ಪ ಯುನಿಕ್ ಆಗಿ ಕಾಣುತ್ತೆ ನೋಡಿ. ಈ ಥರ ಮಾಡಿ ಮತ್ತೆ ಬ್ಯಾಕ್ ಬಂದು ಇಲ್ಲಿ ಸಂಕನಲ್ಲಿ ಚೇಂಜ್ ಮಾಡ್ಕೊ, ಮತ್ತೆ ಟೆಕ್ಸ್ಟ್ನ ಚೇಂಜ್ ಮಾಡಿ. ಏನಂದರೆ ಗಣೇಶ ಚತುರ್ಥಿ ಅಂತ ಮತ್ತು ಯೂನಿಕ್ ಕೋಡ್ನ ಕಾಪಿ ಮಾಡ್ಕೊಳ್ಳಿ. ಸೆಲೆಕ್ಟ್ ಅಂತ ಮಾಡಿ ಕಾಪಿ ಮಾಡಿ ಬ್ಯಾಕ್ ಬಂದು ಮತ್ತೆ ಟೆಕ್ಸ್ಟ್ನ ಇಲ್ಲಿ ಪೇಸ್ಟ್ ಮಾಡಿ ಕಲರ್ ಯಾವ್ದು ಬೇಕಾದ್ರೆ ಕೊಡಿ, ನಿಮಗೆ ಯಾವ ಸೂಟ್ ಆಗುತ್ತೆ ಆ ಥರ ಕೊಡಿ. ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಯಾವ ಥರ ಸೂಟ್ ಆಗುತ್ತಿಲ್ಲ ಆ ಥರ ಇಲ್ಲಿ ಕೊಡಿ. ಈ ಥರ ಆಗಿದೆ. ಮತ್ತು ಫಾಂಟ್ಸ್ನ ಇಲ್ಲಿ ಈ ಥರ ಮಾಡಿ ಫಾಂಟ್ಸ್ ಆಗಿದೆ ಈಗ ನೋಡಿ. ಮತ್ತು ಸ್ಟ್ರೋಕ್ನ ಬ್ಲ್ಯಾಕ್ ಹಾಕಿ ನೋಡಿ ಗಾಯ್ಸ್, ಈ ಥರ ಆಗಿದೆ. ಈಗ ಮತ್ತೆ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ಅಂತ ಟೈಪ್ ಮಾಡ್ಕೊಳ್ಳಿ. ಹಾರ್ದಿಕ ಶುಭಾಶಯಗಳು ಮತ್ತು ಯೂನಿಕ್ ಕೋಡ್ನ ಕಾಪಿ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿ ಕಾಪಿ ಮಾಡಿ. ಹಾಗೆ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಟೆಕ್ಸ್ಟ್ನ ಪೇಸ್ಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ರೆಡ್ ಕಲರ್ ಇದೆ, ಇದನ್ನ ಸೆಲೆಕ್ಟ್ ಮಾಡಿಕೊಂಡು ರೊಟೇಟ್ ಮಾಡ್ಕೊಳ್ಳಿ. ಈ ಥರ ಆಗಿದೆ. ಈಗ ನೀವು ಫಾಂಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ ನೋಡಿ. ಈ ಥರ ಕಾಣುತ್ತೆ. ಇದನ್ನು ಸ್ವಲ್ಪ ಜಾಸ್ತಿ ದೊಡ್ಡದೇ ಮಾಡ್ಕೊಳ್ಳಿ, ಅಂದರೆ ಕಾಣಬೇಕು ಆ ಥರ. ಇದಕ್ಕೆ ಕೂಡ ಸ್ಟ್ರೋಕ್ ಆ್ಯಡ್ ಮಾಡ್ಕೊಳ್ಳಿ. ಈ ಥರ ಇದಕ್ಕೆ ಕೂಡ ಸ್ಟ್ರೋಕ್ ಆ್ಯಡ್ ಮಾಡ್ಕೊಳ್ಳಿ, ಬ್ಲ್ಯಾಕ್ ಮಾಡ್ಕೊಳ್ಳಿ, ಸ್ವಲ್ಪ ಕಾಣುತ್ತೆ ಈ ಥರ ಗಾಯ್ಸ್. ಈಗ ರೈಟ್ ಮಾಡ್ಕೋತಿಕ್ಕಿ. ಈಗ ನೋಡಿ ಎಫೆಕ್ಟ್ಸ್ನಲ್ಲಿ ಬಂದು ಈ ಥರ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಯಾವ ಥರ ಅಂದರೆ ನೋಡಿ, ನಿಮಗೆ ಯಾವ ಥರ ಬೇಕು ನೋಡಿ ಈ ಥರ ಬರುತ್ತೆ ಸ್ಯಾಂಪಲ್ ನೋಡಿ. ಈ ಥರ ಸ್ವಲ್ಪ ಚೇಂಜ್ ಆಗುತ್ತೆ, ಈ ಥರ ಮಾಡ್ಕೊಳ್ಳಿ. ಹಾಗೆ ರೈಟ್ ಮಾಡಿ ಮತ್ತು ಇಲ್ಲಿ ಕೆಳಗೆ ನೀವು ಫೋಟೋಸ್ ಹಾಕಬೇಕಂದ್ರೆ ಅದೊಂದು PNG ಇದೆ ನನ್ನ ಕಡೆ, ಅದನ್ನ ಬೇಕಂದ್ರೆ ನೀವು ಕಮೆಂಟ್ನಲ್ಲಿ ಹಾಯ್ ಅಂತ ಮಾಡಿ, ನಾನು ನಿಮಗೆ ಶೇರ್ ಮಾಡ್ತೀನಿ. ಇಲ್ಲಿ ಆ್ಯಡ್ ಫೋಟೋ ಅಂತ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ಈ ಥರ ಒಂದು ಬರುತ್ತೆ ಅದು. ಇದರಲ್ಲಿ ನಿಮ್ಮ ಫ್ರೆಂಡ್ಸ್ ಫೋಟೋ ಹಾಕಿ ನೀವು ಇನ್ವೈಟ್ ಮಾಡ್ಬೋದು ಈ ಥರ. ಹಾಗೆ ಇದನ್ನ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಆದಮೇಲೆ ಈ ಥರ ಬರುತ್ತೆ. ಹಾಗೆ ಇಲ್ಲಿ ನೀವು 5 ಹಾಕ್ಬೋದು, ಇಲ್ಲಾಂದರೆ 10, 15 ಈ ಥರನೂ ಹಾಕ್ಕೋಬೋದು ಗೈಸ್. ಈಗ ರೈಟ್ ಮಾಡ್ಕೊಳ್ಳಿ ನೋಡಿ, ಈ ಥರ ರೆಡಿಯಾಗಿದೆ. ಇದನ್ನ ನೀವು ಸೇವ್ ಮಾಡ್ಕೊಳ್ಳಿ. ಸೇವ್ ಎಸ್ PNG JPG ಅಂತ ಸೇವ್ ಮಾಡಿ. ಸೊ ಗೈಸ್, ಈ ಥರ ನೀವು ಬ್ಯಾನರ್ ಎಡಿಟಿಂಗ್ ಮಾಡ್ಬೋದು ಗೈಸ್. ಈ ವಿಡಿಯೋ ಇಷ್ಟ ಹೋದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇದೇ ಥರ ಕಂಟೆಂಟ್ಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.